ತುಮಕೂರಿನಲ್ಲಿ ಹೊರ ಗುತ್ತಿಗೆ ನೌಕರರ ಪ್ರತಿಭಟನೆ. ತನ್ನ ಜೀವದ ಹಂಗನ್ನ ತೊರೆದು ನಮ್ಮ ನೌಕರರು ಕೆಲಸ ಮಾಡಿದ್ದಾರೆ. ಸರ್ಕಾರ ಯಾವುದೇ ರೀತಿಯಾಗಿ ನಮ್ಮ ನೌಕರರಿಗೆ ಸ್ಪಂದಿಸ್ತಾ ಇಲ್ಲ. ನೌಕರರು ಎಷ್ಟೋ ಫ್ಯಾಮಿಲಿಗಳನ್ನ ಕಳ್ಕೊಂಡಿದ್ದಾರೆ. ಅವಾಗ್ಲೂ ಪರಿಹಾರ ಅನ್ನೋದು ಏನು ಈ ಸರ್ಕಾರ ನಮಗೆ ಕೊಟ್ಟಿಲ್ಲ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ನೌಕರರ ಆಕ್ರೋಶ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆರೋಗ್ಯ ಇಲಾಖೆ ಹಾಗೂ ವಿವಿಧ ವೃಂದಗಳಲ್ಲಿ ಕಾರ್ಯನಿರ್ವಹಿಸುವ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ನೂರಾರು ಮಂದಿ ನೌಕರರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಮಾಯಿಸಿದ ಹೊರಗುತ್ತಿಗೆ ನೌಕರರ ಸಂಘದ ನೌಕರರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಹೊರಗುತ್ತಿಗೆ ನೌಕರರು, ಸರ್ಕಾರ ನಮಗೆ ಮಲತಾಯಿ ಧೋರಣೆಯನ್ನ ತೋರ್ತಾ ಇದೆ. ಕಾಯಂ ನೌಕರರಿಗಿಂತ ಅತಿ ಹೆಚ್ಚು ದುಡಿಸಿಕೊಂಡು ನಮಗೆ ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಾ ಇಲ್ಲ ಮತ್ತು ಸೇವಾ ಭದ್ರತೆ ನೀಡಬೇಕು ಮತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸದರಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಹೊರ ಗುತ್ತಿಗೆ ನೌಕರರನ್ನ ಕಾಯಂಗೊಳಿಸಬೇಕು. ಅಲ್ಲದೆ ಸರ್ಕಾರ ನೀಡುತ್ತಾ ಇರುವ ದ್ವಂದ್ವ ಹೇಳಿಕೆಯನ್ನ ಬಿಟ್ಟು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಹಾಗೂ ನೇರ ವೇತನ ಪಾವತಿ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೋವಿಡ್ ಅಂತ ಮಹಾಮಾರಿಯಲ್ಲಿ ತನ್ನ ಜೀವದ ಹಂಗನ್ನ ತೊರೆದು ನಮ್ಮ ನೌಕರರು ಕೆಲಸ ಮಾಡಿದ್ದಾರೆ. ಆ ಒಂದು ಇವಾಗ ಪ್ರತಿ ಒಂದು ಬೇರೆ ಸ್ಟೇಟ್ ಅಲ್ಲಿ ನೋಡಿದ್ರೆ ಹರಿಯಾಣ, ಪಂಜಾಬ್ ಇರ್ಬೋದು, ಅಲ್ಲಿ ನಮ್ಮ ನೌಕರರನ್ನ ಇದೇ ಹೊರಗುತ್ತಿಗೆ ನೌಕರರನ್ನ ಇವತ್ತು ಕಾಯಂ ಮಾಡಿದ್ದಾರೆ. ಯಾಕೆ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಅದೇ ಮಾನದಂಡ ತಗೊಂಡು ನಮ್ಮ ನೌಕರನ್ನು ಕಾಯಂ ಮಾಡಬಹುದು? ಆ ಥರ ಈ ಸರ್ಕಾರಕ್ಕೆ ಮುಟ್ಟಿಸುವ ಮೂಲಕ ನಾವು ಈ ಹೋರಾಟನ ಮಾಡ್ತಾ ಇದ್ದೀವಿ. ಮತ್ತೆ ಒಂದೊಂದು ಫ್ಯಾಮಿಲಿನೂ ಇರುತ್ತೆ, ಒಬ್ಬೊಬ್ಬ ನೌಕರರ ಹಿಂದೆನೂ ಫ್ಯಾಮಿಲಿ ಇರುತ್ತೆ. ಈ ಒಂದು ನಮಗೆ ಸೇವಾ ಭದ್ರತೆ ಇಲ್ಲ. ಆ ಸೇವಾ ಭದ್ರತೆಯನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಪ್ರತಿ ಒಂದು ನೌಕರರು ತುಂಬಾ ಶ್ಲಾಘನೀಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಕ ಎಲ್ಲರಿಗೂ ನಾವು ಹೇಳ್ತೇವೆ ಸರ್, ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ. ಈಗ ಕಾಯಂ ನೌಕರರು ಏನ್ ಕೆಲಸ ಮಾಡ್ತಾರೆ ಅದ್ರ ದುಪ್ಪಟ್ಟು ನಮ್ಮ ಕೆಲಸನ ನಮ್ಮ ನೌಕರರು ಮಾಡೋದ್ರಲ್ಲಿ ಏನು ಇದಿಲ್ಲ, ಆತಂಕ ಇಲ್ಲ. ಇದೇ ಇದು ಕೋವಿಡ್ ಸಮಯದಲ್ಲಿ ನಮ್ಮ ಹೊರಗುತ್ತಿಗೆ ನೌಕರರು ಎಷ್ಟೋ ಫ್ಯಾಮಿಲಿಗಳನ್ನ ಕಳ್ಕೊಂಡಿದ್ದಾರೆ. ಅವಾಗ್ಲೂ ಪರಿಹಾರ ಅನ್ನೋದು ಏನು ಈ ಸರ್ಕಾರ ನಮಗೆ ಕೊಟ್ಟಿಲ್ಲ. ಹಂಗಾಗಿ ಈ ಒಂದು ನಮಗೆ ಸೇವಾ ಭದ್ರತೆ ಕೊಡಬೇಕು. ಹರಿಯಾಣ, ಪಂಜಾಬ್ ಅಲ್ಲಿ ಏನು ಆದೇಶ ತಂದಿದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಜಾರಿ ಮಾಡಬೇಕು. ಮಲತಾಯಿ ಧೋರಣೆಯನ್ನ ತೋರಬಾರ್ದು ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಕೇಳ್ಕೊತೀವಿ. ಸಾಕಷ್ಟು ಬಾರಿ ಸರ್ಕಾರಕ್ಕೆ ನಮ್ಮ ಹೊರಗುತ್ತಿಗೆ ನೌಕರರ ಸಮಸ್ಯೆ ಕುರಿತಾಗಿ ನಾವು ಮನವಿನ ಕೊಟ್ಟಿರ್ತೀವಿ. ಆದ್ರೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಒಂದು ನಾವು ಹೊರಗುತ್ತಿಗೆ ನೌಕರರ ಪರವಾದಂತಹ ಯೋಜನೆಗಳು ಬರೋದಿಲ್ಲ. 2 ವರ್ಷಗಳು ನಾವು ತಾಳ್ಮೆಯಿಂದ ಕಾಯ್ತೀವಿ. ಆದ್ರೆ ನಮ್ಮ ರಾಜ್ಯ ಸಮಿತಿಯಲ್ಲಿ ಒಂದು ನಮ್ಮ ಮುಷ್ಕರನ ಬಗ್ಗೆ ಏನು ಪೂರ್ವಭಾವಿ ಸಭೆನ ನಾವು ಸಿದ್ಧಗಂಗಾ ಮಠದಲ್ಲಿ ಕರಿತೀವಿ. ರಾಜ್ಯಾದ್ಯಂತ ಇರುವಂತ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಎಲ್ಲ ಜಿಲ್ಲಾಧ್ಯಕ್ಷರುಗಳು, ಮತ್ತೆ ತಾಲೂಕು ಸಮಿತಿ, ಜಿಲ್ಲಾ ಸಮಿತಿಯವರು, ಪದಾಧಿಕಾರಿಗಳು, ಪ್ರಮುಖರೆಲ್ಲ ಬಂದಿರ್ತಾರೆ. ಅವರ ಅಭಿಪ್ರಾಯನ ಸಂಗ್ರಹಿಸಿದಾಗ ಇಲ್ಲ, ಇದು ಸರ್ಕಾರ ನಮ್ಮ ಪರವಾಗಿ ದಿನಕ್ಕೊಂದು ಹೇಳಿಕೆ ನೀಡ್ತಾ ಇದೆ, ಹಂಗಾಗಿ ನಾವು ಸುಮ್ಮನೆ ಕೂತ್ರೆ ಆಗಲ್ಲ, ಮುಂದುವರಿದ ಭಾಗವಾಗಿ ನಾವು ಒಂದು ಹೋರಾಟನ ಹಮ್ಮಿಕೋಬೇಕು ಅಂತ ಹೇಳ್ತಾರೆ. ಹಂಗಾಗಿ ನಾವು ರಾಜ್ಯ ಸಮಿತಿಯ 17 ಪದಾಧಿಕಾರಿಗಳು ಕೂತು, ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಕೂತು ಚರ್ಚೆ ಮಾಡಿದಾಗ ನಾವು ಮುಷ್ಕರನ ಹಮ್ಮಿಕೋಬೇಕು, ಹಂಗಾಗಿ ಮುಷ್ಕರ ಮಾಡೋಣ ಅಂತ ಹೇಳ್ತಾರೆ. ಅದ ಕುರಿತಾಗಿ ನಾವು ಸಂಘದ ಕಾನೂನು ಸಲಹೆಗಾರನ ಸಂಪರ್ಕ ಮಾಡಿದಾಗ ಅವರು ಏಕಾಏಕಿ ಮುಷ್ಕರ ಮಾಡ್ಲಿಕ್ಕೆ ಬರಲ್ಲ, ನಮ್ದು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ, ಆಯುಷ್ ಇಲಾಖೆಗಳು ಸೂಕ್ಷ್ಮವಾದ ಇಲಾಖೆಗಳಾಗಿರೋದ್ರಿಂದ ಸಾರ್ವಜನಿಕವಾಗಿ ಹೊರತ ಬೀಳುತ್ತೆ. ಹಂಗಾಗಿ ನೀವು ಸರ್ಕಾರಕ್ಕೆ ಒಂದು ಮುಷ್ಕರನ ಕೊಡೋಣ, ಮುಷ್ಕರದ ನೋಟಿಸ್ನ ಕೊಡೋಣ. ಆ ನೋಟಿಸ್ಗೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆಯನ್ನು ಮಾಡುತ್ತೆ ಅಂತ ಹೇಳ್ತಾರೆ. ನಾವು ಸರ್ಕಾರಕ್ಕೆ ಒಂದು ಮುಷ್ಕರದ ನೋಟಿಸ್ನ ಕೂಡ ಈಗಾಗಲೇ ತಲುಪಿಸಿದ್ದೀವಿ. 6 ವಾರಗಳ ಮುಂಚಿತವಾಗಿ ಸರ್ಕಾರಕ್ಕೆ ಏನು ನೋಟಿಸ್ ಕೊಡಬೇಕು ಅದನ್ನು ಈಗಾಗಲೇ ಕೊಟ್ಟಿದ್ದೀವಿ. ಅದಾದ ನಂತರ ನಾವು ಸಾಂಕೇತಿಕವಾಗಿ ಒಂದು ಮುಷ್ಕರದ ಇದನ್ನ ಮಾರ್ಚ್ 23ರಿಂದ ಆರಂಭ ಮಾಡಬೇಕು ಅನ್ನೋದ್ರಿಂದ ಸಾಂಕೇತಿಕವಾಗಿ 28ನೇ ತಾರೀಕು ಜನವರಿ ತಿಂಗಳಲ್ಲಿ ನಾವು ಹಾಸನದಲ್ಲಿ ಮುಷ್ಕರನ ಆರಂಭನ ಮಾಡ್ತೀವಿ. ಈಗ 2ನೇ ಜಿಲ್ಲೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೂಡ ಇವತ್ತು ಸಾಂಕೇತಿಕ ಆರಂಭ ಮಾಡಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಹಂಗಾಗಿ ಸರ್ಕಾರ ಕೆಲವೇ ದಿನಗಳಲ್ಲಿ, ಯಾಕೆಂದ್ರೆ ಮಾರ್ಚ್ 23ರಿಂದ ಅನಿರ್ದಿಷ್ಟಾವಧಿ ಫ್ರೀಡಂ ಪಾರ್ಕ್ ಅಲ್ಲಿ ಅಂತ ಘೋಷಣೆ ಆಗಿದೆ, ಅಷ್ಟೊಳಗಡೆ ಸರ್ಕಾರ ಒಂದು ಸ್ಪಷ್ಟವಾದ ನಿಲುವನ್ನು ತಿಳಿಸಿ ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಒಂದು ಯೋಜನೆಯನ್ನು ತರಲಿಲ್ಲ ಅಂದ್ರೆ ನಾವು ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಕೋವಿಡ್ ನಂತ ಮಹಾಮಾರಿ ಸಮಯದಲ್ಲಿ ಕರ್ತವ್ಯ ನಿರ್ವಹಿಸಿದರು ನಮ್ಮ ಹೊರಗುತ್ತಿಗೆ ನೌಕರರು ತಮ್ಮ ಪ್ರಾಣದ ಅಂಗನ ತೊರೆದು ಕೆಲಸ ಮಾಡಿದ್ದಾರೆ. ಆದ್ರೆ ಸರ್ಕಾರ ಮಲತಾಯಿ ಧೋರಣೆಯನ್ನ ತೋರ್ತಾ ಇದೆ. ಯಾಕೆಂದ್ರೆ ಈಗ ಕಾಯಂ ನೌಕರರು ತಾಯಿ ಮಕ್ಕಳಾದ್ರೆ ನಾವು ಮಲತಾಯಿ ಮಕ್ಕಳಾಗಿದ್ದೀವಿ. ಹಂಗಾಗಿ ಸರ್ಕಾರ ಒಂದು ಸ್ಪಷ್ಟವಾದ ನಿಲುವನ್ನ ಅತಿ ಶೀಘ್ರವಾಗಿ ತಿಳಿಸಬೇಕು. ಸುಮ್ಮನೆ ದಿನಕ್ಕೊಂದು ದ್ವಂದ್ವ ನಿಲುವು ಹೇಳೋದು ನಮ್ಮ ಹೊರಗುತ್ತಿಗೆ ನೌಕರರಲ್ಲಿ ಆತಂಕ ಮೂಡಿದೆ. ಎಲ್ಲಿ ಕೆಲಸಗಳ ಕತ್ತೀವಿ ಅನ್ನೋ ಒಂದು ಭೀತಿ ಶುರುವಾಗಿದೆ. ಆ ನೌಕರರಿಗೂ ಅವ್ರದೇ ಆದಂತ ಒಂದು ಕುಟುಂಬ ಇರುತ್ತೆ. ಅವ್ರ ಕೆಲಸಗಳಕ್ಕಂದ್ರೆ ಬೀದಿ ಪಾಲಾಗೋದ್ರಲ್ಲಿ ಅಚ್ಚರಿ ಏನಿಲ್ಲ. ಹಂಗಾಗಿ ಸರ್ಕಾರ ಆದಷ್ಟು ಬೇಗ ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಯಾವ್ದಾರ ಒಂದು ಯೋಜನೆನ
ರೂಪಿಸಬೇಕು, ಅವರಿಗೆ ಒಂದು ಭದ್ರತೆಯನ್ನು ನೀಡಬೇಕು ಸೇವೆಗೆ. ಅವರು 16 ವರ್ಷದಿಂದ ಕೆಲಸ ಮಾಡಿದ್ರನ್ನ ಸೂಕ್ಷ್ಮವಾಗಿ ಪರಿಗಣನೆಗೆ ತರಬೇಕು ಅಂತ ನಾವು ಈ ಮೂಲಕ ಒತ್ತಾಯನ ಮಾಡ್ತೀವಿ. ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಮಂದಿ ನೌಕರರು ರಸ್ತೆಯಲ್ಲಿ ಕೂತು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಹೊರ ಗುತ್ತಿಗೆ ನೌಕರರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.